ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಕಾಲ್ ಮಾಡಿದರೆ ನೋಟಿಫಿಕೇಶನ್ ನಂಬರ್ ಬಂದು RPF 01020224 ಅಂದ್ಬಿಟ್ಟು. ಇದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಏನೇನು ಕ್ರಿಟೀರಿಯಾ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ರಿಕ್ರೂಟ್ಮೆಂಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂತ ಎರಡು ರೀತಿಯಾಗಿ ಜಾಬ್ ಇರುತ್ತೆ. ಒಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಮತ್ತೊಂದು ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂತ ಹೇಳ್ಬಿಟ್ಟಿರುತ್ತೆ. ಪ್ರಾರಂಭದ ದಿನಾಂಕ 15/4/2024, ಕೊನೆಯ ದಿನಾಂಕ 14/5/2024 ರಾತ್ರಿ 12 ಗಂಟೆವರೆಗೂ ಇರುತ್ತೆ. ನಂತರ ಈ ಟೈಮಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತೀರೋ, ಏನಾದ್ರು ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನಾದ್ರು ತಪ್ಪಾಗಿ ಡೀಟೇಲ್ಸ್ ಏನಾದ್ರು ಮಾಹಿತಿನ ತಪ್ಪಾಗಿ ಹಾಕಿದ್ರೆ ಅಂಥವ್ರಿಗೆ ಏನು ಅವಕಾಶ ಇದೆ ಅಂದ್ರೆ 15/5/2024ರಿಂದ 24/5/2024 15/5/2024ರಿಂದ 24/5/2024 ಮತ್ತೆ ತಿದ್ದುಪಡಿ ಮಾಡ್ಕೊಬೋದು. ಅದಕ್ಕೆ ಒಂದು ಮಾನದಂಡ ಇದೆ. ಏನಪ್ಪಾ ಅದು ಅಂದ್ರೆ 250 ರೂಪಾಯಿಗಳ ದಂಡ ಕಟ್ಟಿ ಅದನ್ನ ತಿದ್ದುಪಡಿ ಮಾಡ್ಕೊಬೋದು. ಅದು ನಾನ್ ರಿಫಂಡಬಲ್. ಅದನ್ನ ಮತ್ತೆ ವಾಪಸ್ ನಿಮ್ಗೆ ರಿಟರ್ನ್ ಕೊಡೋದಿಲ್ಲ. ಆದ್ರೆ ಅರ್ಜಿ ಸಲ್ಲಿಸ್ತಿರ್ತಿರಲ್ಲ, ಅರ್ಜಿ ಸಲ್ಲಿಸಿದಲ್ಲಿ ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ ಅವ್ರಿಗೆ 500 ರೂಪಾಯಿ ಫೀಸ್ ಇದ್ದು, 500 ರೂಪಾಯಿ ಫೀಸಲ್ಲಿ 100 ರೂಪಾಯಿ ಮಾತ್ರ ಫೀಸ್ ಅಂತ ಕನ್ಸಿಡರ್ ಮಾಡಿ, ಇನ್ನ 400 ರೂಪಾಯಿನ ನಿಮ್ಗೆ ಏನ್ ಮಾಡ್ತಾರೆ, CBT ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ 400 ರೂಪಾಯಿ ರಿಟರ್ನ್ ಮಾಡ್ತಾರೆ. ಅರ್ಜಿ ಸಲ್ಲಿಸ್ಬೇಕಾದ್ರೆ ಮರಿದೆ ಬ್ಯಾಂಕ್ ಅಕೌಂಟ್ ಮತ್ತೆ IFSC ಕೋಡ್ ನಿಮ್ಮ ಹೆಸರೆಲ್ಲ ಕರೆಕ್ಟಾಗಿ ನಮೂದು ಮಾಡಿ ಅದನ್ನ ರಿಟರ್ನ್ ಮಾಡ್ತಾರೆ. CBT ಎಕ್ಸಾಮ್ಸ್ ಆದ್ಮೇಲೆ ನೀವು ಅಟೆಂಡ್ ಮಾಡಿದ್ರೆ ಮಾತ್ರ, ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಕೊಡೋದಿಲ್ಲ. ಅದೇ ಈ ತಿದ್ದುಪಡಿ ಟೈಮಲ್ಲಿ ಕಟ್ಟೋ 250 ರೂಪಾಯಿನ ರಿಫಂಡ್ ಮಾಡೋದಿಲ್ಲ. ಆಮೇಲೆ ಅದರ್ ಕ್ಯಾಸ್ಟ್ಗಳಿಗೆ ಅಂದ್ರೆ SC ST ಫಿಮೇಲ್ ಎಕ್ಸ್ ಸರ್ವಿಸ್ ಮೆನ್ ಇವ್ರಿಗೆಲ್ಲ 250 ರೂಪಾಯಿ ಫೀಸ್ ಇರುತ್ತೆ. ತಿದ್ದುಪಡಿ ಮಾಡೋ ಟೈಮಲ್ಲಿ ಯಾವುದೇ ಕ್ಯಾಟಗರಿ ಆದ್ರೂ, OBC, ಜನರಲ್, SC ST ಯಾರಿಗೆ ಆದ್ರೂ ಕೂಡ ಅದು ರಿಟರ್ನ್ ಮಾಡೋದಿಲ್ಲ. ಆದರೆ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಫೀಸ್ ಕಟ್ಟಿರ್ತಾರಲ್ಲ 250 ರೂಪಾಯಿ, ಅದರಲ್ಲಿ 250ಗೆ 250 ರೂಪಾಯಿನೂ ಕೂಡ ನಿಮ್ಗೆ ರಿಟರ್ನ್ ಮಾಡಿರ್ತಾರೆ. SC ST ಕ್ಯಾಟಗರಿ ಅವ್ರಿಗೆ. ಜನರಲ್ ಮತ್ತೆ OBC ಕ್ಯಾಟಗರಿ ಅವ್ರಿಗೆ 500 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡಿರ್ತಾರೆ. 100 ರೂಪಾಯಿನ ರಿಟರ್ನ್ 100 ರೂಪಾಯಿನ ಮಾಡ್ಕೊಂಡು 400 ರೂಪಾಯಿನ ವಾಪಸ್ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಆಮೇಲೆ ಇದು ಪೋಸ್ಟ್ ನೇಮ್ ಬಂದು ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಅಂದ್ಬಿಟ್ಟು. ಇದು 7th ಪೇ ಇರುತ್ತೆ. 35,400 ರೂಪಾಯಿ ಇನಿಷಿಯಲ್ ಪೇ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು B1. ಏಜ್ ಬಂದು 20 ಇಂದ 28. ಕಾನ್ಸ್ಟೇಬಲ್ ಬಂದು 18 ಇಂದ 28 ಇದೆ. ಸಬ್ ಇನ್ಸ್ಪೆಕ್ಟರ್ ಬಂದು 20ರಿಂದ 28 ಇರುತ್ತೆ. ಪೋಸ್ಟ್ ಇರೋದು ಬಂದು 452 ಪೋಸ್ಟ್ ಇದೆ. ಆಮೇಲೆ ಕ್ವಾಲಿಫಿಕೇಶನ್ ಬಂದು ಎನಿ ಡಿಗ್ರಿ ಆಗಿರುತ್ತೆ. ಜ್ಞಾಪನ ಇಟ್ಕೊಳ್ಳಿ, ಎನಿ ಡಿಗ್ರಿ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಬೇರೆ ಬೇರೆ PUC ಆ ಥರದವರೆಲ್ಲ ಅಪ್ಲೈ ಮಾಡಕ್ ಹೋಗ್ಬೇಡಿ. ಆಮೇಲೆ ಬೇರೆ ಎಲ್ಲ ಏನೇನು ಡೀಟೇಲ್ಸ್ ಬೇಕು, ಮತ್ತೆ ಮೆಡಿಕಲಿ ಫಿಟ್ ಆಗಿರ್ಬೇಕಾಗಿರುತ್ತೆ. ಇದರಲ್ಲಿ 3 ರೀತಿ ಎಕ್ಸಾಮ್ಸ್ ಇರುತ್ತೆ. ಒಂದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪಾಸ್ ಆದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆಮೇಲೆ SC ST ಕ್ಯಾಟಗರಿ ಅವ್ರಿಗೆ ಬೇರೆ ಕಡೆ ಎಕ್ಸಾಮ್ಸ್ ಏನಾದ್ರು ಬಿದ್ರೆ ಅವ್ರಿಗೆ ಫ್ರೀ ಟ್ರೈನ್ ಫೆಸಿಲಿಟಿ ಇರುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೆಸಿಲಿಟಿ ಬೇಕಾ ಅಂತ ಆಪ್ಷನ್ಸ್ ಕೇಳುತ್ತೆ, ಅದನ್ನ ಟಿಕ್ ಮಾಡ್ಬೇಕಾಗಿರುತ್ತೆ. ಮರಿದೆ ಮಾಡಿ. ಏಜ್ ಇಲ್ಲಿದೆ ನೋಡಿ. ಅದರ್ ಕ್ಯಾಸ್ಟ್ಗೆ ಅಂದ್ರೆ 20 ಇಂದ 28 ಅಂತ ಹೇಳಿದ್ರೆ ಅದು ನಾರ್ಮಲ್ ಆಗಿ. SC STಗೆ 5 ವರ್ಷ ಮುಂದೆ ಇದೆ, ರಿಲ್ಯಾಕ್ಸೇಷನ್ ಇರುತ್ತೆ, ಅಂದ್ರೆ 33 ಆಗುತ್ತೆ. ಅದು OBC ಕ್ಯಾಟಗರಿಗೆ 31 ವರ್ಷ, ಅಂದ್ರೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. 31ವರೆಗೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಜುಕೇಶನ್ ಬಂದು ಎನಿ ಡಿಗ್ರಿ ಆಗಿರುತ್ತೆ. BE ಅವರು ಕೂಡ ಅಪ್ಲೈ ಮಾಡ್ಬೋದು. BE, BSc, BCom, BA ಇವರೆಲ್ಲ ಅಪ್ಲೈ ಮಾಡ್ಬೋದಾಗಿರ್ತದೆ. ಎಕ್ಸಾಮ್ ಫೀಸ್ ಬಂದು 500, 100 ರೂಪಾಯಿ ಇದು ಮಾಡ್ಕೊಂಡು 400 ರಿಟರ್ನ್ ಮಾಡ್ತಾರೆ. ಆಮೇಲೆ ಅದರ್ ಕ್ಯಾಸ್ಟ್ಗೆ, ಜನರಲ್ ಮತ್ತೆ OBC ಕ್ಯಾಸ್ಟ್ಗೆ, SC ST ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಮತ್ತೆ ಮೈನಾರಿಟಿ EWS ಕ್ಯಾಟಗರಿ ಅವ್ರಿಗೆ 250 ರೂಪಾಯಿ ಇರುತ್ತೆ. 250 ರೂಪಾಯಿ ರಿಟರ್ನ್ ಮಾಡ್ತಾರೆ. ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ. ತಪ್ಪದೇ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿ. ಫಿಸಿಕಲ್ ಏನೇನಿರುತ್ತೆ, ಏನೇನು ಎಕ್ಸಾಮ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಹುಡುಗರಿಗೆ 6 ಮಿನಿಟ್ 30 ಸೆಕೆಂಡ್ಸ್ ಅಷ್ಟೊಳಗಡೆ ಓಡಬೇಕಾಗುತ್ತೆ. ವುಮೆನ್ಸ್ ಬಂದು 4 ಮಿನಿಟ್ಸ್ ಟೈಮ್ ಇರುತ್ತೆ. 800 ಮೀಟರ್ಸ್ ರನ್ನಿಂಗ್ ಮಾಡಬೇಕಾಗುತ್ತೆ. ಲಾಂಗ್ ಜಂಪ್ ಮತ್ತು ಹುಡುಗರಿಗೆ 12 ಫೀಟ್ 12 ಅಡಿ ಲಾಂಗ್ ಜಂಪ್ ಮಾಡಬೇಕು. ಹೈ ಜಂಪ್ ಬಂದು 3 ಅಡಿ 9 ಇಂಚು ಹೈಟ್ ಆಗಿರಬೇಕಾಗತ್ತೆ. ವುಮೆನ್ಸ್ ಬಂದು 800 ಮೀಟರ್ಸ್ 4 ಮಿನಿಟ್ಸ್ ಒಳಗಡೆ 9 ಫೀಟ್ ಲಾಂಗ್ ಜಂಪ್, ಹೈ ಜಂಪ್ 3 ಫೀಟ್ ಇರಬೇಕಾಗುತ್ತೆ. ಜಂಪ್ ಮಾಡಬೇಕಾಗುತ್ತೆ. ಮತ್ತೆ ಹೈಟ್ ಏನ್ ಸ್ಟ್ಯಾಂಡರ್ಡ್ಸ್ ಇರಬೇಕು, ಮತ್ತೆ ಚೆಸ್ಟ್ ಏನಿರ್ಬೇಕು ಅಂದ್ರೆ ಜನರಲ್ EWS OBC ಕ್ಯಾಟಗರಿ ಅವರಿಗೆ ಹುಡುಗರು ಬಂದು 165, SC ST ಅವರಿಗೆ 160, ಫಿಮೇಲ್ ಬಂದು
ಜನರಲ್ EWS OBCಗೆ 157, SC STಗೆ 152, ಜಸ್ಟ್ 80 ಹುಡುಗರಿಗೆ ಎಕ್ಸ್ಪೆಂಡ್ ಆದರೆ 85, ಹುಡುಗರಿಗೆ 76.2, ನಾರ್ಮಲ್ ಆಗಿ ಎಕ್ಸ್ಪೆಂಡ್ ಆದರೆ 81.2 ಇರುತ್ತೆ. ಈ ಸ್ಟ್ಯಾಂಡರ್ಡ್ಸ್ ಇರೋರು ಮಾತ್ರನೇ ಅರ್ಜಿ ಸಲ್ಲಿಸಿ, ಯಾಕಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇಲ್ಲಾಂದ್ರೆ ಎಕ್ಸಾಮ್ಸ್ ನೀವು CBT ಎಕ್ಸಾಮ್ ಪಾಸ್ ಆದ್ರೂ ಕೂಡ ಅದು ಎಲಿಜಿಬಲ್ ಆಗೋದಿಲ್ಲ. ಅರ್ಜಿ ಸಲ್ಲಿಸಿದ ಇದು ಹೇಗೆ ಅರ್ಜಿ ಸಲ್ಲಿಸೋದು ಮತ್ತೆ ಹೇಗೆ ಪ್ರೋಸೆಸ್ ಏನಿದೆ, ಯಾವ ರೀತಿ ಹಾಕ್ಬೇಕು ಮತ್ತೆ ಪೇಮೆಂಟ್ ಎಲ್ಲ ಹೇಗೆ ಮಾಡಬೇಕು ಅಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡ್ಕೊಬೋದಾಗಿರ್ತದೆ. ಕಾನ್ಸ್ಟೇಬಲ್ ಯಾರೆಲ್ಲ ಕಾನ್ಸ್ಟೇಬಲ್ ಅಪ್ಲೈ ಮಾಡಬೇಕು ಅಂತಿದ್ರೆ ಅವ್ರಿಗೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಅದನ್ನ ತಿಳ್ಕೊಬೋದಾಗಿರುತ್ತೆ. ಥ್ಯಾಂಕ್ ಯು.